ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ ಯೂಟ್ಯೂಬ್ ಚಾನಲ್. ಇವತ್ತಿನ ಸೆಕೆಂಡ್ PUC ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ನಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಆಫ್ ಡೆತ್ ರೇಟ್ ಅನ್ನು ತುಂಬಾ ಸುಲಭವಾಗಿ ಕಲಿಯೋಣ. ಯಾಕೆಂತ ಹೇಳಿದ್ರೆ ಈ ಕ್ವಶನ್ಸ್ ನಿಮಗೆ 5 ಮಾರ್ಕ್ಸಿಗೂ ಬಹಳವಾಗಿ ಕೇಳ್ತಾರೆ, ಹಾಗೆ 10 ಮಾರ್ಕ್ಸಿಗೂ ಕೂಡ ಕೇಳುವಂತ ಸಾಧ್ಯತೆ ಇದೆ. ಆದ್ರೆ ಪಕ್ಕಾ ಒಂದು ಕ್ವಶನ್ ಇಲ್ಲಿ ಬರುವಂತದ್ದು. ಮೊದಲಿಗೆ ನಾವು what you mean by standardization of death rate ಅಂದ್ರೆ ಏನು, what is the standardization of death rate ಅಂತ ನೋಡ್ಕೊಳ್ಳುವ. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರಬಹುದು ಎರಡು ಪ್ರದೇಶಗಳ ಡೆತ್ ರೇಟ್ ಅನ್ನು ನಮಗೆ ನೇರವಾಗಿ ಹೋಲಿಕೆ ಮಾಡಲು ಸಾಧ್ಯ ಆಗುದಿಲ್ಲ. ಏಕೆಂದ್ರೆ ಒಂದು ಪ್ರದೇಶದಲ್ಲಿ ತುಂಬಾ ವಯಸ್ಸಾದವರು ಇರ್ಬೋದು, ಮತ್ತೊಂದು ಪ್ರದೇಶದಲ್ಲಿ ಸ್ವಲ್ಪ ಯುವ ಜನತೆ ಅಂತ ಹೇಳ್ತೇವೆ, ಯಂಗ್ ಸ್ಟಾರ್ಗಳು ಜಾಸ್ತಿ ಇರ್ಬೋದು. ಆದ್ರಿಂದ ಈ ಏಜ್ ಸ್ಟ್ರಕ್ಚರ್ ಅನ್ನು ಕರೆಕ್ಟ್ ಆಗಿ ಕಂಪೇರ್ ಮಾಡಲು ನಾವೇನ್ ಮಾಡ್ತೇವೆ, ಸ್ಟ್ಯಾಂಡರ್ಡೈಸೇಷನ್ ಮೆಥಡ್ ಅನ್ನು ನಾವು ಬಳಸುವಂತದ್ದು. ಫಸ್ಟ್ಗೆ ನಾವು ಸ್ಟ್ಯಾಂಡರ್ಡೈಸೇಷನ್ ಡೆತ್ ರೇಟ್ಗೆ ಮಾಡ್ಬೇಕಂತಾದ್ರೆ ನಾವೇನ್ ಮಾಡ್ಬೇಕು, ಒಂದು ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಯಾವ ಫಾರ್ಮುಲಾವನ್ನು ಫಸ್ಟ್ ಫೈಂಡ್ ಔಟ್ ಮಾಡಬೇಕು? ASDR ಅಂತ ಹೇಳ್ತೇವೆ, ಅಂದ್ರೆ ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ ಅಂತ ಹೇಳ್ತೇವೆ. ಯಾವ ಫಾರ್ಮುಲಾವನ್ನು ನಾವು ಯೂಸ್ ಮಾಡ್ತೇವೆ? ನಂಬರ್ ಆಫ್ ಡೆತ್ ಇನ್ ದಿ ಏಜ್ ಗ್ರೂಪ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಇನ್ ಏಜ್ ಗ್ರೂಪ್ ಇಂಟು 1000 ಅಂತ ಹಾಕ್ತೇವೆ. ಹಿಯರ್ ಈ ಒಂದು ಪ್ರಾಬ್ಲಮ್ ಒಂದು ಕೊಟ್ಟಿದ್ದಾರೆ ನೋಡಿ. ಏಜ್ ಗ್ರೂಪ್ ಇನ್ ಇಯರ್ ಲೆಸ್ ದ್ಯಾನ್ 5 to ಎಲ್ಲಿಂದ 65 ಅಂಡ್ ಅಬವ್ ವರೆಗೆ ಕೊಟ್ಟಿದ್ದಾರೆ. ದೆನ್ ಗಿವನ್ ಡೇಟಾದಲ್ಲಿ ಲೊಕ್ಯಾಲಿಟಿ ಎ ಪಾಪ್ಯುಲೇಷನ್ ಅಂಡ್ ಡೆತ್ ಕೊಟ್ಟಿದ್ದಾರೆ. ಈ ಪಾಪ್ಯುಲೇಷನ್ ಯಾವುದು? ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕೊಟ್ಟಿರುವಂತದ್ದು. ಬಟ್ ಲೊಕ್ಯಾಲಿಟಿ ಬಿ ಅಲ್ಲಿ ಏನ್ ಮಾಡ್ತೇವೆ, ಪಾಪ್ಯುಲೇಷನ್ ಅಂಡ್ ಡೆತ್ ಕೊಟ್ಟದ್ದು, ಅಂದ್ರೆ ಸ್ಟ್ಯಾಂಡರ್ಡೈಸೇಷನ್ ಪಾಪ್ಯುಲೇಷನ್ ಕೊಟ್ಟಿಲ್ಲ. ಹಿಯರ್ ಪಾಪ್ಯುಲೇಷನ್ ಆಫ್ ಲೊಕ್ಯಾಲಿಟಿ ಇಸ್ ಟೇಕನ್ ಆಸ್ ಎ ಸ್ಟ್ಯಾಂಡರ್ಡೈಸೇಷನ್ ಪಾಪ್ಯುಲೇಷನ್ ಅಲ್ವಾ. ಈಗ ಹೇಗೆ ಇದನ್ನು ಕ್ಯಾಲ್ಕುಲೇಷನ್ ಮಾಡುವಂತದ್ದು? ನಾನು ಹೇಳಿದೆ ASTR ಫಾರ್ಮುಲಾ ಮಾಡ್ಬೇಕಂತಾದ್ರೆ ನಂಬರ್ ಆಫ್ ಡೆತ್ ಇನ್ ಏಜ್ ಗ್ರೂಪ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಇನ್ ಏಜ್ ಗ್ರೂಪ್ ಅಂತ ಹೇಳಿದೆ. ನಾವು ಫಸ್ಟ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ನೋಡೋಣ. ಇದ್ದಾಗೆ ಬರೀರಿ, ಏನೆಲ್ಲ ಕೊಟ್ಟಿದ್ದಾರೆ ಆ ಇನ್ಫಾರ್ಮೇಶನ್ ಬರೀರಿ. ಏಜ್ ಗ್ರೂಪ್ ಇನ್ ದಿ ಇಯರ್ ಕೊಟ್ಟಿದ್ದಾರೆ, ಸೇಮ್ ಆಸ್ ಇಟ್ ಈಸ್ ಬರಬೇಕು. ಲೊಕ್ಯಾಲಿಟಿ ಎ ಸ್ಟ್ಯಾಂಡರ್ಡೈಸ್ ಪಾಪ್ಯುಲೇಷನ್ ಕೊಟ್ಟಿದ್ದಾನೆ, ದಟ್ ಈಸ್ ಪಾಪ್ಯುಲೇಷನ್ ಅಂಡ್ ಡೆತ್ ಆಸ್ ಇಟ್ ಈಸ್ ಬರೀರಿ. ನೆಕ್ಸ್ಟ್ ಲೊಕ್ಯಾಲಿಟಿ ಬಿ ಇದು ಪಾಪ್ಯುಲೇಷನ್ ಅಂಡ್ ಡೆತ್ ಕೊಟ್ಟಿದ್ದಾರೆ ಅಲ್ವಾ. ಈಗ ನಾವು ಲೊಕ್ಯಾಲಿಟಿ ಬಿ ಇದು ಮಾತ್ರ ನಾವು ASTR ಫೈಂಡ್ ಔಟ್ ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ಲೊಕ್ಯಾಲಿಟಿ ಎ ಇದು ಸ್ಟ್ಯಾಂಡರ್ಡೈಸೇಷನ್ ಪಾಪ್ಯುಲೇಷನ್ ಕೊಟ್ಟಿದ್ದಾರೆ, ಎಲ್ಲ ಇನ್ಫಾರ್ಮೇಶನ್ ಇದೆ. ಬಟ್ ಲೊಕ್ಯಾಲಿಟಿ ಬಿ ಇದು ನಾವು ಫೈಂಡ್ ಔಟ್ ಮಾಡ್ಬೇಕಾದ್ದು. ಸೊ ASTR ಅಂತ ಹೇಳಿದ್ರೆ ಡೆತ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಅಂತ ಹೇಳ್ತೇವೆ. ಡೆತ್ ಅಂತ ಹೇಳಿದ್ರೆ ಇದು 145 ಡಿವೈಡೆಡ್ ಬೈ ಪಾಪ್ಯುಲೇಷನ್ ಇಂಟು 1000 ಮಾಡಬೇಕು. ದೆನ್ ವಿ ಆರ್ ಗೆಟಿಂಗ್ ಆನ್ಸರ್, ದಟ್ ಈಸ್ 36.25. ನೆಕ್ಸ್ಟ್ ಎಷ್ಟು ಸಿಗ್ತದೆ? 5.45, 6.43 ಅಂಡ್ 36.67. ನೆಕ್ಸ್ಟ್ ಏನ್ ಮಾಡಬೇಕು? ಇದಕ್ಕೆ ನಾವು ಪಾಪ್ಯುಲೇಷನ್ ಇಂಟು ಬಿ ಅಂತ ಹೇಳ್ತೇವೆ. ಪಾಪ್ಯುಲೇಷನ್ ಅಂತ ಹೇಳಿದ್ರೆ ಯಾವ್ದಿದು? ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಆಗಿರ್ಬೇಕು. ಅಂದ್ರೆ ಏನು? ಲೊಕ್ಯಾಲಿಟಿ ಎ ಯಲ್ಲಿ ಇರುವಂತಹ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಇಂಟು ಬಿ ಮಾಡಬೇಕು. ಅಂದ್ರೆ ಏನು? 5000 ಇಂಟು ಯಾವುದು 36.25 ಮಾಡುವಾಗ ಈ ಆನ್ಸರ್ ಬರ್ತದೆ. 12000 ಇಂಟು 60 ಮಾಡುವಾಗ ಈ ಆನ್ಸರ್ ಬರ್ತದೆ. ದೆನ್ 15000 ಇಂಟು 90 ಮಾಡುವಾಗ ಈ ಆನ್ಸರ್ ಬರ್ತದೆ. ಇದೇ ರೀತಿಯಾಗಿ ವಿ ಆರ್ ಫೈಂಡಿಂಗ್ ದಿ ಆನ್ಸರ್, ದಟ್ ಈಸ್ 4,89,780 ಅಂತ ಬರ್ತದೆ. ನಾವು ಇಲ್ಲಿ ನಂಬರ್ ಆಫ್ ಡೆತ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಅಂತ ನಾವು ಮಾಡಿದ್ದು ಕರೆಕ್ಟಾ. ಈಗ ನಾವೇನ್ ಮಾಡಬೇಕು? ಈಗ ಸ್ಟ್ಯಾಂಡರ್ಡೈಸೇಷನ್ ಡೆತ್ ರೇಟ್ ಮಾಡುವಂಥದ್ದು ಅಲ್ವಾ. ಸ್ಟ್ಯಾಂಡರ್ಡೈಸೇಷನ್ ಡೆತ್ ರೇಟ್ ಇದು ನಮಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕಂತಿಲ್ಲ, ಆಲ್ರೆಡಿ ದೇ ಗಿವನ್. ಜಸ್ಟ್ ವಿ ಆರ್ ಫೈಂಡಿಂಗ್ ದಿ ಟೋಟಲ್ ಆಫ್ ಸ್ಟ್ಯಾಂಡರ್ಡೈಸೇಷನ್ ಪಾಪ್ಯುಲೇಷನ್ ಆಸ್ ವೆಲ್ ಆಸ್ ಟೋಟಲ್ ಪಾಪ್ಯುಲೇಷನ್ ಅಲ್ವಾ. ನೆಕ್ಸ್ಟ್ ಸ್ಟ್ಯಾಂಡರ್ಡೈಸೇಷನ್ ಪಾಪ್ಯುಲೇಷನ್ ಅಂತ ಹೇಳಿದ್ರೆ ಏನು? ಟೋಟಲ್ ಪಾಪ್ಯುಲೇಷನ್ ಅಂತ ಹೇಳ್ತೇವೆ. ದಟ್ ಈಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 36, ಎಲ್ಲದನ್ನು ಫೈಂಡ್ ಔಟ್ ಮಾಡಬೇಕು. 36,000 ಬಂದಿದೆ ಕರೆಕ್ಟಾ. ದೆನ್ ಡೆತ್ ಇದ್ರದ್ದು ಟೋಟಲ್ ಮಾಡ್ಕೊಳ್ಳಿ. 420 ಬಂದಿದೆ. 420 ಡಿವೈಡೆಡ್ ಬೈ 36,000 ಇಂಟು 1000 ಎಷ್ಟು ಬಂತು ನಮಗೆ? 11.66 ಬಂತು. ನೆಕ್ಸ್ಟ್ ನಾವು ಸ್ಟ್ಯಾಂಡರ್ಡ್ ಡೆತ್ ರೇಟ್ ಬಿ ಇದು ಮಾಡುವ. ಹೇಗೆ ಕೊಟ್ಟಿದ್ದಾರೆ? ಈಗ ತಾನೇ ನಾವು ಫೈಂಡ್ ಔಟ್ ಮಾಡಿದ್ದೇವೆ. ದಟ್ ಈಸ್ 4 lakh ಏನ್ ಮಾಡಿದ್ದೇವೆ? 89,780 ಡಿವೈಡೆಡ್ ಬೈ ಇದೇ ಪಾಪ್ಯುಲೇಷನ್ ಅನ್ನು ತಗೊಳ್ಬೇಕು ಇದಕ್ಕೂ ಕೂಡ, ಆಯ್ತಾ. ದೆನ್ ವಿ ಗಾಟ್ 13.6 ಅಂತ ಬರ್ತದೆ. ನಾವು ವಿ ಶುಡ್ ಗಿವ್ ಕನ್ಕ್ಲೂಷನ್ ಅಬೌಟ್ ಅವರ್ ದಿಸ್ ಪ್ರಾಬ್ಲಮ್ಗೆ. ಹೇಗೆ ಬರೀತೇವೆ? ಸ್ಟ್ಯಾಂಡರ್ಡೈಸೇಷನ್ ಡೆತ್ ರೇಟ್ ಎ ಆಸ್ ವೆಲ್ ಆಸ್ ಸ್ಟ್ಯಾಂಡರ್ಡೈಸೇಷನ್ ಡೆತ್ ರೇಟ್ ಬಿ ಅನ್ನು ಕಂಪೇರ್ ಮಾಡಬೇಕು. ನೋಡಿ 11.66 ಎಗೆ ಬಂದ್ರೆ 13.6 ಬಿ ಗೆ ಬಂದಿದೆ. ಹಾಗಾದ್ರೆ ಬಿ ಸ್ಟ್ಯಾಂಡರ್ಡೈಸೇಷನ್ ರೇಟ್ ಈಸ್ ಮೋರ್ ದ್ಯಾನ್ ಎ, ಕರೆಕ್ಟಾ. ಸೊ ದಟ್ ಸಿಟಿ ಎ ಈಸ್ ಮೋರ್ ಹೆಲ್ದಿ ದ್ಯಾನ್ ಸಿಟಿ ಬಿ. ಏನ್ ಮಾಡ್ತೇವೆ? ಯಾವುದು ಜಾಸ್ತಿ ಉಂಟು ಅದನ್ನ ನಾವು ಬೆಸ್ಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಈ ರೀತಿಯಾಗಿ ಸ್ಟ್ಯಾಂಡರ್ಡೈಸೇಷನ್
ಆಫ್ ಡೆತ್ ರೇಟ್ ಅನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ತೇವೆ. ನಿಮ್ಗೆ ಈಗ ಈ ಪ್ರಾಬ್ಲಮ್ ಅರ್ಥ ಆಯ್ತು ಅಂತ ಅನಿಸ್ತದೆ ಮಕ್ಕಳೇ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಇದನ್ನು ಶೇರ್ ಮಾಡಿ. ಇನ್ನಷ್ಟು ಸೆಕೆಂಡ್ PUC ಸ್ಟಾಟಿಸ್ಟಿಕ್ಸ್ ಕ್ಲಾಸ್ಗಾಗಿ ಕಾಮರ್ಸ್ ಕಲಿಯೋಣ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.